ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ರಕ್ತದಾನ ಮಾಡೋದ್ರಿಂದ ಎಷ್ಟು ಅನುಕೂಲಗಳಿದ್ದಾವೆ ಅಂದರೆ, ನಾವು ರಕ್ತದಾನ ಮಾಡಾದ್ಮೇಲೆ ಅವರಿಗೆ ಎಷ್ಟು ಅನುಕೂಲಗಳಾಗುತ್ತೆ, ಪ್ಲಸ್ಸು ನಾವು ರಕ್ತದಾನ ಮಾಡಿರೋದ್ರಿಂದ ನಮ್ಮ ದೇಹದಲ್ಲಿ ತುಂಬ ಅನುಕೂಲಗಳಾಗುತ್ತೆ. ಅದರ ಸಂಕ್ಷಿಪ್ತ ವಿವರ ನಿಮಗಾಗಿ. ನನ್ನ ಹೆಸರು ಮಂಜುನಾಥ್ ಸಿ ಅಪ್ಪಾಜಿ ಅಂಥೇಳಿ. ನಾನು ನಮ್ಮ ಈ ರೆಡ್ ಕ್ರಾಸ್ ಸಂಜೀವಿನಿ ರಕ್ತನಿಧಿಯಲ್ಲಿ ಸೆಕ್ರೆಟರಿಯಾಗಿ ಹಾಗೂ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ರೆಡ್ ಕ್ರಾಸ್ ಸಂಜೀವಿನಿ ರಕ್ತನಿಧಿಯು 2006ನೇ ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಮಾಡಿದ್ದೀವಿ. ಇದನ್ನು ಶುರು ಮಾಡಲಿಕ್ಕೆ ಕಾರಣ ಅಂದರೆ, ನಮ್ಮ ಆ 2006ನೇ ಇಸ್ವಿ ಸಮಯದಲ್ಲಿ ರಕ್ತ ಬ್ಯಾಂಕ್ಗಳ ಇದು ಕಡಿಮೆ ಇತ್ತು. ಆ ಕಡಿಮೆ ಇದ್ರದಿಂದ ಒಂದು ಮೆಗನ್ ಹಾಸ್ಪಿಟ್ಲು, ಆಮೇಲೆ ರೋಟರಿ ರಕ್ತನಿಧಿ ಮಾತ್ರ ಇತ್ತು. ನಮ್ಮ ಜನಸಂಖ್ಯೆ ಅನುಗುಣವಾಗಿ ಕಮ್ಮಿ ಇರೋದ್ರಿಂದ ನಾವು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾಗಿದ್ವಿ. ನಾವು ಅವಾಗಿನ DC ಅವ್ರ ಜೊತೆಗೆ ಸೇರಿಕೊಂಡು ಮಾತಾಡ್ಕೊಂಡ್ಬಿಟ್ಟು, ನಾವ್ಯಾಕೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಒಂದು ಶುರು ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂಸ್ಥೆನ ಶುರು ಮಾಡಿದ್ವಿ. ನಾವು ರಕ್ತ ಸಂಗ್ರಹಣೆಯನ್ನು ವಿವಿಧ ಕಾಲೇಜುಗಳಿಂದ, ಸಂಘ ಸಂಸ್ಥೆಗಳಿಂದ ಹಾಗೂ ಬೇರೆ ಪಬ್ಲಿಕ್ಗಳು ನಮಗೆ ಇನ್ವೈಟ್ ಮಾಡ್ತಾ ಹೋದಾಗ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಹಾಗೂ ನಮ್ಮ ಬ್ಲಡ್ ಬ್ಯಾಂಕಿನಲ್ಲೂ ಸಹ ನಾವು ರಕ್ತ ಸಂಗ್ರಹಣೆ ಮಾಡ್ತೀವಿ. ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಭಾಳ ಸುಧಾರಣೆ ಕಾಣುತ್ತೆ, ಹಾಗೆ ಅದರಿಂದ ಭಾಳ ಉಪಯುಕ್ತ ಇದೆ. ಅದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಡಾಕ್ಟರ್ ಎಸ್ ದಿನಕರ್, ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬ್ಲಡ್ ಡೊನೇಷನ್ ಮಾಡೋರು ಆರೋಗ್ಯ ಪರಿಸ್ಥಿತಿ ಹೆಂಗಿರಬೇಕು? ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು. ಯಾವುದೇ ಇದು ಸೋಂಕುಗಳು ಮತ್ತು ಇತರೆ ಕಾಯಿಲೆಗಳು ಇರಬಾರ್ದು. ಸಾರ್ವಜನಿಕರು ದಯವಿಟ್ಟು ರಕ್ತದಾನವನ್ನು ಆರೋಗ್ಯವಂತರು ಸ್ವಯಂ ಪ್ರೇರಣೆಯಿಂದ ಬಂದು ಕೊಟ್ಟಲ್ಲಿ ಒಬ್ಬ ರಕ್ತದಿಂದ, ಒಬ್ಬ ದಾನಿಯಿಂದ ನೂರಾರು ಜನರ ಜೀವನ ಉಳಿಸ್ದಂಗಾಗುತ್ತೆ. ಹೇಗೆ ಅಂದರೆ, ಒಂದು ಯೂನಿಟ್ ರಕ್ತನ 4 ಭಾಗ ಮಾಡ್ತಾರೆ. ಈಗ ಕೆಂಪು ರಕ್ತ ಕಣ, ಘನೀಕೃತವಾದದ್ದು, ಪ್ಲೇಟ್ಲೆಟ್ಟು, ಪ್ಲಾಸ್ಮಾ, ಹಾಗೆ ಮತ್ತು ಇತರೆ ಕಾಂಪೊನೆಂಟ್ಸ್ ಇದು ಬಿಳಿ ರಕ್ತ ಕಣಗಳು. ಜೊತೆಗೆ ರಕ್ತದಾನದ ಎಲ್ಲ ಅಂಗಾಂಶಗಳನ್ನು, ಶರೀರದಲ್ಲಿ ಬಾಡಿ ಇರುವಂತಹ ನಮ್ಮ ಶರೀರದ ಭಾಗಗಳನ್ನು, ಕೆಲವು ಅವಯವಗಳನ್ನು ಕೃತಕವಾಗಿ ತಯಾರು ಮಾಡೋ ಹಂತದಕ್ಕೆ ಬಂದಿದೆ. ಉದಾಹರಣೆಗೆ ರಕ್ತದ ಹೃದಯದ ಕವಾಟಗಳಾಗಲಿ, ಆಮೇಲೆ ಕಾಲಿನ ಮೂಳೆ ಅಸ್ಥಿಮಜ್ಜೆ, ಅಲ್ಲಿ ಕ್ಯಾಪ್ಸ್ ಅಂತೀವಿ, ನೀ ಕ್ಯಾಪ್ಸ್, ಆ ಥರದ್ದು ಅದನ್ನೆಲ್ಲ ಕೃತಕವಾಗಿ ಮಾಡ್ತಿದ್ದಾರೆ. ಕೃತಕ ಮೂತ್ರಪಿಂಡ ಯಂತ್ರ ಬಂದಿದೆ, ಹಿಮೋಡಯಾಲಿಸಿಸ್ ಮಿಷನ್ ಅಂತ. ಅದರ ರಕ್ತವನ್ನು ನಾವು ಕೃತಕವಾಗಿ ಇನ್ನೂ ತಯಾರು ಮಾಡೋ ಹಂತಕ್ಕೆ ಬಂದಿಲ್ಲ. ವಿಜ್ಞಾನ ಅಷ್ಟು ಮುಂದುವರೆದಿಲ್ಲ. ಮನುಷ್ಯನ ರಕ್ತಕ್ಕೆ ಮನುಷ್ಯನ ರಕ್ತನೇ ಪರ್ಯಾಯ. ಆದ್ದರಿಂದ ರಕ್ತದಾನ ಮಾಡಿದರೆ ಅದು ಮಾರುಕಟ್ಟೆಗೂ ಸಿಗೋದಿಲ್ಲ, ಔಷಧಿ ಥರ ಮಾರಾಟಕ್ಕೂ ಯಾವಾಗಲೂ ಸಿಗೋದಿಲ್ಲ. ನಮಸ್ಕಾರ ಎಲ್ಲರಿಗೂ. ನಾನು ಇದು 18ನೇ ಸರಿ ರಕ್ತದಾನ ಮಾಡ್ತಾ ಇರೋದು. ರಕ್ತದಾನ ಮಹಾದಾನ ಅಂತಾರೆ. ಇದ್ರ ಬಗ್ಗೆ ನನಗೆ ಆರೋಗ್ಯನೂ ವೃದ್ಧಿಯಾಗಿದೆ, ಇನ್ನೊಂದು ಜೀವನನೂ ಉಳಿಸಿದ್ವಿಲ್ಲ ಅನ್ನೋ ಒಂದು ಸಮಾಧಾನ ಇದೆ. ಪ್ರತಿಯೊಬ್ಬರು ರಕ್ತದಾನ ಮಾಡೋದ್ರಿಂದ ತಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೋಬೋದು, ಹಾಗೂ ಇನ್ನೊಂದು ಜೀವ ಉಳಿಸಿದ ಪುಣ್ಯನೂ ತಮಗೆ ಸಿಗುತ್ತೆ. ಹಾಗೆ ಈ ರಕ್ತದಾನ ಮಾಡೋದ್ರಿಂದ ನಮಗೆ ತಿಳಿದಂತೆ ಡಯಾಬಿಟಿಕ್ಕು, BP ಇದೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೋದು ಅಂಥೇಳಿ ಕೆಲವು ಸಂಶೋಧನೆಗಳಿಂದನೂ ದೃಢಪಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ರಕ್ತದಾನನ ಯಾವುದೇ ಜಾತಿ ಭೇದ ಮಾಡದೆ ಪ್ರತಿಯೊಬ್ಬರಿಗೂ ತಮ್ಮ ಸಂಕಷ್ಟ ಕಾಲದಲ್ಲಿ ಅಥವಾ ಪ್ರತಿ 3 ತಿಂಗಳಿಗೊಂದ್ಸಲಿ ರಕ್ತದಾನ ಮಾಡಿ ಒಂದು ಜೀವನ ಉಳಿಸಿ ತಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧರಣೇಂದ್ರ ದಿನಕರ್ ಅಂತ. ರೆಡ್ ಕ್ರಾಸ್ ರಕ್ತ ಕೇಂದ್ರದಲ್ಲಿ ನಾನು ಸಹಾಯಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ರಕ್ತದಾನ ಮಾಡೋದ್ರಿಂದ 3 ಜನಕ್ಕೆ ಅನುಕೂಲ ಇದೆ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸುಮಾರು 5ರಿಂದ 6 ಲೀಟರ್ ರಕ್ತ ಇದೆ. ಬದುಕಲಿಕ್ಕೆ 4 ಲೀಟರ್ ಸಾಕು. ನಾವು ಕೊಡುವ ಪ್ರಕ್ರಿಯೆಯೊಳಗೆ ರಕ್ತದಾನದಿಂದ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ದ್ರವ ರೂಪ ಅಂತ ಹೇಳ್ತೀವಿ. RBC, WBC, ಪ್ಲೇಟೆಟ್ಸು ನಮ್ಮಲ್ಲಿ ದೇಹದಿಂದ ಹೋಗುತ್ತೆ. ರಕ್ತ ಕಣಗಳ ಜೊತೆ ಹೊರಹೋಗುವ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಇದೆ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಫ್ಯಾಟ್ ಅಂತ ಹೇಳ್ತೀವಿ. ಆ ಫ್ಯಾಟು ಸಹ ರಕ್ತದ ಜೊತೆ ಈಕ್ವಲ್ ಹೊರಡೆ ಬರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸಂಪೂರ್ಣ ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ.
ಮನುಷ್ಯನ ದೇಹದಲ್ಲಿ ಏನು ರಕ್ತ ಇದೆ, ಪ್ರತಿದಿನ 100 ml ಬ್ಲಡ್ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಪ್ರತಿದಿನ 10 ml ಬ್ಲಡ್ ವೇಸ್ಟ್ ಆಗ್ತಾ ಇರುತ್ತೆ. ಒಮ್ಮೆ ರಕ್ತದಾನ ಮಾಡೋದ್ರಿಂದ ಕನಿಷ್ಠ 3 ತಿಂಗಳು ರಕ್ತದಾನ ಮಾಡೋ ಹಾಗಿಲ್ಲ. ನಮ್ದೇನು 12.5 ಮೇಲ್ ಹಿಮೋಗ್ಲೋಬಿನ್ ಇದೆ, ಅದು ಪುನಃ ರಿಕವರಿ 12.5 ಮೇಲ್ ಬರಲಿಕ್ಕೆ ಕನಿಷ್ಠ 90 ದಿನ ಬೇಕು. ಸೊ 90 ದಿನದ ನಂತರ ಬ್ಲಡ್ ಕೊಡ್ಬೋದು. ಮನುಷ್ಯ ರಾತ್ರಿ ಮಲಗುವಾಗ ಎಡಭಾಗದಲ್ಲಿ ಮಲಗೋದು ತುಂಬ ಉತ್ತಮ. ರಕ್ತ ಸಂಚಲನ ಕ್ಲೀನ್ ಆಗುತ್ತೆ, ಮತ್ತು ಉಸಿರಾಟ ಚೆನ್ನಾಗಾಗುತ್ತೆ, ಒಳ್ಳೆ ನಿದ್ದೆ ಮಾಡ್ಬೋದು. ಮನುಷ್ಯನ ದೇಹದಲ್ಲಿ ರಕ್ತವನ್ನು ನಾವೇನು ಪಡಿತೀವಿ ಕೇವಲ 34 ದಿವಸ ಮಾತ್ರ ಇಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ RBC, WBC, ಪ್ಲೇಟೆಟ್ಸ್ ಅಂತ ಸಂಸ್ಕರಣೆ ಮಾಡ್ತೀವಿ. ಆ RBC ಏನಿದೆ ಬರೀ ಕೇವಲ 34 ದಿನ. WBC ಅಂತ ಹೇಳ್ತೀವಿ, ಪ್ಲಾಸ್ಮಾ ಅಂತಲೂ ಕರೀತಾರೆ, ಅದು 1 ವರ್ಷದವರೆಗೂ ಇಡ್ಬೋದು. ಪ್ಲೇಟ್ಲೆಟ್ಸ್ ಅಂತಿದೆ, ಕೇವಲ 5 ದಿನ ಇಡ್ಬೋದು. ಮನುಷ್ಯನ ರಕ್ತದಲ್ಲಿ RBC, WBC, ಪ್ಲೇಟ್ಲೆಟ್ಸ್ ಅಂತಿದೆ. ಅದರಲ್ಲಿ ಕೆಂಪು ರಕ್ತಕಣ, ದ್ರವ ರೂಪ ಮತ್ತು ಬಿಳಿ ರಕ್ತಕಣ ಅಂತಲೂ ಕರೀತಾರೆ. ಈ ಕೆಂಪು ರಕ್ತಕಣ ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗೋರಿಗೆ, ರಕ್ತಹೀನತೆಯಿಂದ ಬಳಗೋರಿಗೆ ಅಥವಾ ರಕ್ತಹೀನತೆಯಿಂದ ಬಳಲ್ತಿರುವಂಥ ಮೇಜರ್ ಥಾಲಸೆಮಿಯಾ ಅಥವಾ ಹಿಮೋಫೀಲಿಯಾ ಪೇಷಂಟ್ ಇರ್ಬೋದು, ಡಯಾಲಿಸಿಸ್ ಪೇಷಂಟ್ ಇರ್ಬೋದು, ಮತ್ತು ಕ್ಯಾನ್ಸರ್ ಪೇಷಂಟಿಗೆ ಕೆಂಪು ರಕ್ತಕಣದ ಅವಶ್ಯಕತೆ ಭಾಳ ಇದೆ. WBC ಅಂತ ಹೇಳ್ತೀವಿ, ಅದಕ್ಕೆ ದ್ರವರೂಪ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ರಕ್ತಸ್ರಾವ ಆಗ್ತಿದ್ರೆ ಅಥವಾ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆಗ WBC ಅಂತ ಕೊಡ್ತೀವಿ, ಪ್ಲಾಸ್ಮಾ ಅಂತಲೂ ಕರೀತಾರೆ. ಇದು ಕೊಡೋದ್ರಿಂದ ರಕ್ತ ಸ್ರಾವವನ್ನು ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಸುಟ್ಟ ಗಾಯದವರಿಗೂ ಸಹ ಈ ರಕ್ತವನ್ನು, ಪ್ಲಾಸ್ಮಾವನ್ನು ಏನು ಕೊಟ್ಟರೆ ಮತ್ತು ಪ್ಲೇಟೆಟ್ಸ್ ಬೇಗ ಕಂಟ್ರೋಲ್ ಬರೋದ್ರಿಂದ ಸುಟ್ಟ ಗಾಯದವರು ಪುನಃ ಬದುಕ್ಬೋದು. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಪಟ್ಟಿಯಲ್ಲೂ ಸಹ ನಾನು ಒಬ್ಬ ಇದ್ದೀನಿ ಅಂತ ಹೇಳಲಿಕ್ಕೆ ನಂಗೆ ಸಂತೋಷ ಆಗ್ತಾ ಇದೆ. ಸುಮಾರು 109 ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಸಮಾಜಕ್ಕೆ ಏನು ಹೇಳೋಕ್ಕೆ ಬಯಸ್ತೇನೆ ಅಂದರೆ, ಪ್ರತಿದಿನ ನಮ್ಮ ದೇಹದಲ್ಲಿ 100 ml ಉತ್ಪತ್ತಿ ಆಗುತ್ತೆ, ಪ್ರತಿದಿನ 10 ml ಬ್ಲಡ್ ವೇಸ್ಟ್ ಆಗುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ನಮಗೆ ಗೊತ್ತಿಲ್ಲದಂಗೆ 360 ml ಬ್ಲಡ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಪ್ರತಿ 4 ತಿಂಗಳಿಗೊಮ್ಮೆ ಹತ್ತಿರದ ಒಂದು ರಕ್ತನಿಧಿಗೆ ಹೋಗಿ ರಕ್ತದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯವು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಸಮಾಜದಲ್ಲಿ ರಕ್ತಹೀನತೆಯಿಂದ ಬಳಲುತ್ತಿರುವಂಥ ರೋಗಿಗಳಿಗೆ ಮರುಜೀವ ನೀಡಿದ ಪುಣ್ಯನೂ ಸಿಗುತ್ತೆ. ಮನುಷ್ಯನಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಹಂಬಲ ಇದ್ದರೆ ದಯವಿಟ್ಟು ರಕ್ತದಾನ ಮಾಡಿ. ಬೆಲೆ ಕಟ್ಟಕ್ಕಾಗದಿರುವಂತಹ ಒಂದು ಸಮಾಜಮುಖಿ ಕಾರ್ಯ ಅಂದರೆ ರಕ್ತದಾನ. ಮತ್ತು ಜಾತಿ ಮತ ಪಂಥ ಇಲ್ಲದೆ ಎಲ್ಲರ ಜೊತೆ ಬೆರೆಯುವಂತಹ ಒಂದು ದಾನ ಅಂದರೆ ರಕ್ತದಾನ. ಬೆಲೆ ಕಟ್ಟಕ್ಕಾಗದಿರೋ ರಸ್ತೆ ಅಪಘಾತಗಳು, ಹೆರಿಗೆ ಸಂದರ್ಭದಲ್ಲಿ ಹುಟ್ಟಿದ ಮಗುಗೆ, ರಕ್ತಹೀನತೆಯಿಂದ ಬಳಲುತ್ತಿರುವ ಮೇಜರ್ ಥಾಲಸೆಮಿಯಾ ಮತ್ತು ಹಿಮೋಫೀಲಿಯಾ ರೋಗಿಗಳಿಗೆ, ಮತ್ತು ಅಸಂಖ್ಯಾತ ಕ್ಯಾನ್ಸರ್ ರೋಗಿಗಳಿಗೆ ಮತ್ತು ಡಯಾಲಿಸಿಸ್ ಪೇಷಂಟ್ಗಳಿಗೆ ರಕ್ತವೇ ಜೀವದ್ರವ. ಬನ್ನಿ ರಕ್ತದಾನ ಮಾಡಿ ಜೀವ ಉಳಿಸಿ. ರಕ್ತದಾನ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಸಹ ದೂರ ಆಗುತ್ತೆ. ಕೇವಲ 20 ನಿಮಿಷದಲ್ಲಿ ಸಮಾಜಮುಖಿ ಕಾರ್ಯ ಅಂದರೆ ರಕ್ತದಾನ ಒಂದೇ. ಜಾತಿ ಮತ ಪಂಥ ಭೇದ ಇಲ್ಲದೆ ಪ್ರತಿಯೊಬ್ಬರು ರಕ್ತದಾನ ಮಾಡ್ಬೋದು. ದಯವಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸಿ. ನನ್ನ ಹೆಸರು ಸಂತೋಷರಾವ್ ಪವಾರ್ ಅಂತೇಳಿ. ನಾನು 78 ಸಲ ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಬ್ಲಡ್ ಡೊನೇಟ್ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮದು ಇನ್ನೊಬ್ರಿಗೆ ಉಪಕಾರನೂ ಆಗುತ್ತೆ. ರಕ್ತದಾನ ಮಾಡಿ ಜೀವ ಉಳಿಸಿ.